ಶರಣಾರ್ಥಿವ ಹಾಗೂ ಇಂದಿನ ಸ್ವಾನುಭವ ನೆಲೆಯ ಸದ್ಭವಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವ ಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇಂದು ಡಾಕ್ಟರ್ ದಯಾನಂದ ಬನ್ನೂಲಿಯಪ್ಪ ಅವರಿಂದ ಲಿಂಗಾನುಸಂಧಾನದ ಬಗ್ಗೆ ಮುಂದುವರಿದ ಕಳೆದ ಬಾರಿ ಆಯ್ತು ಹೋದ ವಾರ ಮುಂದುವರಿದ ಒಂದು ಉಪನ್ಯಾಸವನ್ನ ಅಪ್ಪ ರೆಡಿ ಮಾಡಲಿದ್ದಾರೆ. ದಯಾನಂದಪ್ಪರ ಶರಣಾರ್ಥಿ ನೂಲಿಯಪ್ಪರ. ಎಲ್ಲರಿಗೂ ಶರಣಾರ್ಥಿಗಳು. ರೇಣುಕಣ್ಣ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಹೋದ ಸಾರಿ ನಾವು ಲಿಂಗಾನುಸಂಧಾನದ ಭಾಗ 1ರಲ್ಲಿ ಇಷ್ಟಲಿಂಗದ ಒಂದು ಮಹತ್ವ, ಅದರ ವ್ಯಾಪ್ತಿ, ಅದು ಏನು, ಅದು ಒಂದು ಕರಿಯ ಶಿಲೆಯೇ ಅಥವಾ ಅದಕ್ಕೆ ಇನ್ನೂ ಹೆಚ್ಚಿನ ಅರ್ಥವಿದೆಯೇ ಅಂತ ಹಲವಾರು ವಚನಗಳ ಮೂಲಕ ನಾವು ನೋಡಿದ್ದೀವಿ. ಅದರ ಮುಂದಿನ ಭಾಗವಾಗಿ ಆ ಇಷ್ಟಲಿಂಗ ಏನದು ಅಂತ ಸಾವಿರಾರು ವಚನಗಳಿವೆ. ಹೀಗಾಗಿ ಆ ಇಷ್ಟಲಿಂಗವನ್ನ, ಅದರ ಮಹತ್ವವನ್ನ ಅರಿಯುವುದು ನಮ್ಮ ಆದ್ಯ ಕರ್ತವ್ಯವಾಗಿರುವುದರಿಂದ ಇನ್ನೂ ಸ್ವಲ್ಪ ವಚನಗಳನ್ನ ಪರಿಷ್ಕರಿಸೋಣ ಅಂತ ಹೇಳಿ ಮುಂದಿನ ವಚನಕ್ಕೆ ಹೋಗೋಣ. ಈಗ ಗುರುವಿನ ಬಗ್ಗೆ, ಅಂದರೆ ಇಷ್ಟಲಿಂಗವನ್ನು ನಮಗೆ ಕರುಣಿಸಿದಂತಹ ಆ ಗುರುವಿನ ಬಗ್ಗೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾರೆ. ಗುರುದೇವನೇ ಮಹಾದೇವನು, ಗುರುದೇವನೇ ಸದಾಶಿವನು, ಗುರುದೇವನೇ ಪರತತ್ವವು, ಆ ಪರಶಿವ ತಾನೇ ಗುರುರೂಪಾಗಿ ವರ್ತಿಸಿದನು. ಹೇಗೆ? ಶಿಷ್ಯ ದೀಕ್ಷಾ ಕಾರಣ. ಆ ಶ್ರೀ ಗುರು ಶಿಷ್ಯನ ಮಸ್ತಕದಲ್ಲಿ ತನ್ನ ಹಸ್ತಕಮಲವನ್ನು ಇರಿಸಿ ಈ ಪ್ರಕಾರವಪ್ಪ ಲಿಂಗ ಕಳೆಯ ಪ್ರತಿಷ್ಠೆಯ ಮಾಡಿದನಾಗಿ ಆ ಗುರುವಿನ ಹಸ್ತದಿಂದ ಆ ಕಳೆ ಹುಟ್ಟಿ ಅದೇ ಕರಸ್ಥಲಕ್ಕೆ ಇಷ್ಟಲಿಂಗವಾಯಿತು ಮತ್ತು ಮನಸ್ಥಲಕ್ಕೆ ಪ್ರಾಣಲಿಂಗವಾಯಿತು, ಭಾವ ಭರಿತವಾಗಿ ಭಾವಲಿಂಗವಾಯಿತು. ಇಷ್ಟ ಪ್ರಾಣ ಭಾವವೆಂಬ ತ್ರಿವಿಧ ಲಿಂಗವು ತಾನೇ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವೆಂದು ಷಡ್ವಿಧ ಲಿಂಗ ಅಂತೇನ್ ಕರಿತೀವಲ್ಲ, ಹಾಗೆ ಅದು 6 ತೆರನಾಯಿತು. ಆಚಾರಲಿಂಗದಲ್ಲಿಯೇ ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಈ ಲಿಂಗ ಪಂಚಕವು ಗರ್ಭೀಕೃತವಾಗಿ ಆಚಾರಲಿಂಗವೆಂದು ಮತ್ತು ಕ್ರಿಯಾಲಿಂಗವೆಂದು ಒಂದೇ ಪರ್ಯಾಯವಾಗಿ, ಕ್ರಿಯಾಲಿಂಗವೆಂದು ಇಷ್ಟಲಿಂಗವೆಂದು ಒಂದೇ ಪರ್ಯಾಯವಾಗಿ ಇಂತಿವೆಲ್ಲವನ್ನೊಳಕೊಂಡು ನಿನ್ನ ಕರಸ್ಥಲಕ್ಕೆ ಬಂದಿದ್ದು ವಸ್ತು ಈ ಕರಸ್ಥಲದ ಮಹಾಘನದ ನಿಲವನ್ನು ಹೀಗೆಂದು ಅರಿವುದೆಂದೆನಯ್ಯ ಮಹಾಲಿಂಗ ಗುರು ಶಿವಶಿದೇಶ್ವರ ಪ್ರಭುವೆ. ಭವಬಂಧನವನ್ನ ಅಳಿಸಿ ಶಿವಪಥವ ತೋರಿದ ಗುರುದೇವನೇ ಸೃಷ್ಟಿಗಮಕ್ಕೆ ಕಾರಣನಾದ ಮಹಾದೇವನಾಗಿದ್ದಾನೆ. ಗುರುದೇವ ಬೇರೆಯಲ್ಲ, ನಮಗೆ ಇಷ್ಟಲಿಂಗವನ್ನು ಕರುಣಿಸುವ ಶಿವ ಬೇರೆಯಲ್ಲ. ಗುರುದೇವನೇ ಸದಾಶಿವನು. ಅದಕ್ಕೆ ಗುರುಲಿಂಗ ಜಂಗಮ, ಗುರು 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 ಅಂತ ಮೇಲಿನ ಮೇಲೆ ಬರ್ತಾ ಇದೆ. ಗುರುದೇವನೇ ಪರಕ್ಕೆ ಪರವೆನಿಸುವ ಪರತತ್ವವನಾಗಿದ್ದಾನೆ. ಆ ಪರಶಿವನೇ ತಾನೇ ಶಿಷ್ಯನ ಮಲತ್ರಯಗಳನ್ನು ಕಳೆದು ದೀಕ್ಷಾತ್ರಯಗಳನ್ನಿದ್ದು ಲಿಂಗತ್ರಯಗಳನ್ನು ಸಂಬಂಧಿಸಿ ಪಾವನ ಮಾಡಲು ಗುರುರೂಪಾಗಿ ಬಂದು ವ್ಯವಹರಿಸುತ್ತಿದ್ದಾನೆ. ಇಂತಹ ಪರಶಿವನ ಸಾಕಾರ ಮೂರ್ತಿಯಾಗಿರುವ ಶ್ರೀ ಗುರುದೇವನು ತನ್ನ ಕರಕಮಲವನ್ನ, ಅಂದರೆ ತನ್ನ ಹಸ್ತವನ್ನ ಶಿಷ್ಯನ ಶಿರಸ್ಥಲದಲ್ಲಿ ಇರಿಸಿ ಸುಪ್ತವಾಗಿದ್ದ ಲಿಂಗಕಳೆಯನ್ನ ಹಸ್ತಮಸ್ತಕ ಸಂಯೋಗದಿಂದ ಮಥನಿಸಿ ತೆಗೆದು ರೂಪಗೊಳಿಸಿದ್ದೇ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿದೆ. ಅದೇ ವಸ್ತು ಮನಸ್ಥಲಕ್ಕೆ ಅರಿವಿನ ಚೇತನವೆನಿಸುವ ಪ್ರಾಣಲಿಂಗವಾಗಿದೆ. ಅದೇ ಇಷ್ಟಲಿಂಗ ಭಾವದಲ್ಲಿ ಭರಿತವಾಗಿ ಅನುಭವವೇ ನೆಲೆಗೊಳ್ಳಲು ಭಾವದಲ್ಲಿ ಭಾವಲಿಂಗವಾಗಿದೆ. ಈ ತೆರೆದಲಾದ ಇಷ್ಟ ಪ್ರಾಣ ಭಾವವೆಂಬ ತ್ರಿವಿಧ ಲಿಂಗವೇ ಒಂದೊಂದರಲ್ಲಿ ಮತ್ತೆ ಎರಡೆರಡಾಗಿ ಆಚಾರಲಿಂಗ ಗುರುಲಿಂಗ, ಇಷ್ಟಲಿಂಗಕ್ಕೆ ಆಚಾರಲಿಂಗ ಗುರುಲಿಂಗ, ಪ್ರಾಣಲಿಂಗಕ್ಕೆ ಶಿವಲಿಂಗ ಜಂಗಮಲಿಂಗ, ಭಾವಲಿಂಗಕ್ಕೆ ಪ್ರಸಾದಲಿಂಗ ಮಹಾಲಿಂಗಗಳಾಗಿವೆ. ಆಚಾರಲಿಂಗದಲ್ಲಿಯೇ ಎಲ್ಲ ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳೆಂಬ ಪಂಚಲಿಂಗಗಳು ಗರ್ಭೀಕೃತ್ಯವಾಗಿವೆ ಅಂತ ತೋಂಟದ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಪಂಚಲಿಂಗಗಳಿಗೆಲ್ಲ ಆಶ್ರಯವಾದ ಆಚಾರಲಿಂಗವೇ ಆಚಾರಲಿಂಗ ಮತ್ತು ಕ್ರಿಯಾಲಿಂಗವೆಂದು ಕರೆಯಲ್ಪಡುತ್ತದೆ. ಈ ಕ್ರಿಯಾಲಿಂಗವೇ ಇಷ್ಟಲಿಂಗವೆಂಬ ನಾಮದಿಂದಲೂ ಕರೆಯಲ್ಪಡುವುದು ಅಂತಾನೂ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ
6 ಲಿಂಗಕ್ಕೆ ಆಶ್ರಯವಾದ ಇಷ್ಟಲಿಂಗವೇ ನಿನ್ನ ಕರಸ್ಥಲದಲ್ಲಿ ಕಂಗೊಳಿಸುತ್ತದೆ. ಅದೇ ಪರವಸ್ತು ಎಂಬ ಕರಸ್ಥಲದ ಮಹಾಗಣ ವಸ್ತುವಿನ ಇರವಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅದರ ಮಹತಿಯನ್ನ, ಅದರ ಇಷ್ಟಲಿಂಗದ ಒಂದು ವ್ಯಾಪ್ತಿಯನ್ನ ನಾವು ಇಲ್ಲಿ ಗಮನಿಸಬೇಕು. ಇಷ್ಟಲಿಂಗವೆಂದರೆ ಬರೀ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಲ್ಲ. ಅದು ಎರಡೆರಡಾಗಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವಾಗದೆ. ಹಾಗೇನೆ ಈ ಆಚಾರಲಿಂಗವೇ ಆಚಾರಲಿಂಗ ಅಂತಾನೂ ಕರೀತಾರೆ ಮತ್ತು ಅದಕ್ಕೆ ಕ್ರಿಯಾಲಿಂಗ ಅಂತಾನೂ ಕರೀತಾರೆ. ಹೀಗಾಗಿ ಇಷ್ಟಲಿಂಗ ಅನ್ನೋದು ಇವೆಲ್ಲವನ್ನು ಒಳಗೊಂಡಿರುತ್ತದೆ. ಇಂತಹ ಮಹಾನ್ ಲಿಂಗ ಚೇತನವು ನನ್ನ ಕರಸ್ಥಲದಲ್ಲಿ ಬಂದಿದೆ, ನನ್ನ ಕರಸ್ಥಲದಲ್ಲಿ ಕಂಗೊಳಿಸುತ್ತದೆ ಅನ್ನೋದನ್ನ ನಾವು ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಬೇಕು. ಅದನ್ನೇ ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ತೋಂಟದ ಸಿದ್ಧಲಿಂಗೇಶ್ವರ ಶಿವಯೋಗಿಗಳು, ಆಯತಲಿಂಗ ಸಂಬಂಧವಿಲ್ಲದಾತ ಅಂಗಭವಿ. ಎಷ್ಟೋ ಜನ ಈಗ ನಾನು ಧರಿಸಿಕೊಳ್ಳೋದಿಲ್ಲ ಎದೆ ಮೇಲೆ ಲಿಂಗವನ್ನ ಅಂತ ಹೇಳೋರಿಗೆ, ಆಯತಲಿಂಗ ಸಂಬಂಧವಿಲ್ಲದಾತ ಅಂಗಭವಿ, ಸ್ವಾಯತಲಿಂಗ ಸಂಬಂಧವಿಲ್ಲದಾತ ಮನಭವಿ, ಸನ್ನಿಹಿತ ಲಿಂಗವ ಸಂಬಂಧವಿಲ್ಲದಾತ ಆತ್ಮಭವಿ. ಇದು ಕಾರಣ ಆಯತಲಿಂಗವ ಅಂಗದಲ್ಲಿ ಅಳವಡಿಸಿ, ಸ್ವಾಯತಲಿಂಗವ ಮನದಲ್ಲಿ ಅಳವಡಿಸಿ, ಸನ್ನಿಹಿತ ಲಿಂಗವ ಆತ್ಮನಲ್ಲಿ ಅಳವಡಿಸಿ, ಅಂಗ ಮನ ಪ್ರಾಣದಲ್ಲಿ ಲಿಂಗವ ಧರಿಸಿ ಕೆರೆ ಹಿಂಗದಿರ್ದೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ವಚನ. ಸ್ಥೂಲ ಅಂಗದ ಮೇಲೆ ಶಿವನ ಸಾಕಾರ ಸ್ವರೂಪವಾದ ಇಷ್ಟಲಿಂಗ ಸಂಬಂಧವಿಲ್ಲದ ಮಾನವನು, ಅವನು ಲಿಂಗಾಯತನನಿಸಲ್ಲದೆ ಅವನೊಬ್ಬ ಅಂಗಭವಿ ಎನಿಸುವನು. ಹೀಗಾಗಿ ಯಾರಾದರೂ ನಮ್ಮ ಜೊತೆ ವಾದ ಮಾಡ್ತಾ ಇದ್ರೆ, ಇಷ್ಟಲಿಂಗವಿಲ್ಲದೆ ನಾನು ಲಿಂಗವಂತ ಧರ್ಮದಲ್ಲಿ ಇರ್ತೀನಿ, ಈ ಲಿಂಗವಂತ ಧರ್ಮದ ತತ್ವಗಳನ್ನು ಪಾಲಿಸುತ್ತೇನೆ, ಇಷ್ಟಲಿಂಗವಿಲ್ಲದೆ ಅದನ್ನೆಲ್ಲ ಮಾಡ್ತಾನಂದ್ರೆ ಆತನೊಬ್ಬ ಸ್ಥೂಲಾಂಗದ ಮೇಲೆ ಇಷ್ಟಲಿಂಗವನ್ನು ಧರಿಸದ ಅಂಗಭವಿ ಎನಿಸುವನು. ಯಾವಾಗ ಸ್ಥೂಲಾಂಗದ ಮೇಲೆಯೇ ಇಷ್ಟಲಿಂಗವಿಲ್ಲದಿದ್ದಾಗ ಹೇಗೆ ಆತನ ಅಂತರಂಗದ ಸೂಕ್ಷ್ಮಾಂಗದ ಮೇಲೆ ಪ್ರಾಣಲಿಂಗ ಹೇಗೆ ಸಂಬಂಧಿತವಾಗುತ್ತದೆ? ಹೀಗಾಗಿ ಅಲ್ಲಿಯೂ ಪ್ರಾಣಲಿಂಗ ಪ್ರತಿಷ್ಠಾಪನೆಯಾಗದೆ ಅಂತಹ ಮಾನವನು ಮನಭವಿ ಎನಿಸುವನು ಅಂತ ಹೇಳ್ತಿದ್ದಾರೆ ಶಿವಯೋಗಿಗಳು. ಕಾರಣಾಂಗವೆನಿಸುವ ಆತ್ಮ ಅಂದ್ರೆ ಭಾವದಲ್ಲಿ, ಆ ತೃಪ್ತಿಲಿಂಗ ಅಥವಾ ಅನುಭಾವಲಿಂಗ ಸಂಬಂಧವಿಲ್ಲದ ನರನು ಆತ್ಮಭವಿಷಿ ಎನಿಸುವನು. ಹೀಗಾಗಿ ನಾನು ಪ್ರಾಣಲಿಂಗ ಮತ್ತು ಭಾವಲಿಂಗ ಅಥವಾ ತೃಪ್ತಿಲಿಂಗವನ್ನ ಇಷ್ಟಲಿಂಗವಿಲ್ಲದೆ ಅದನ್ನ ಧರಿಸಿಕೊಳ್ಳುತ್ತೇನೆ ಅಥವಾ ಮನದಲ್ಲಿ ಅದನ್ನು ರೂಪಿಸಿಕೊಳ್ಳುತ್ತೇನೆ, ಭಾವದಲ್ಲಿ ಅದನ್ನ ಪ್ರತಿಷ್ಠಾಪಿಸುತ್ತೇನೆ ಅನ್ನೋ ಯಾವುದೇ ತರ್ಕಕ್ಕೆ ಅರ್ಥ ಉಳಿಯೋದಿಲ್ಲ ಶರಣರೇ. ಆದ್ದರಿಂದ ನಾನು ಆಯತವೆನಿಸುವ ಇಷ್ಟಲಿಂಗವನ್ನ ಸ್ಥೂಲಾಂಗದ ಮೇಲೆ ಅಳವಡಿಸಿಕೊಳ್ತಿದ್ದೀನಿ, ಸ್ವಾಯತವೆನಿಸುವ ಪ್ರಾಣಲಿಂಗವನ್ನು ಸೂಕ್ಷ್ಮಾಂಗದಲ್ಲಿ ಅಳವಡಿಸಿಕೊಳ್ತಾ ಇದ್ದೀನಿ, ಸನ್ನಿಹಿತ ಎನಿಸುವ ಭಾವಲಿಂಗವನ್ನ ಕಾರಣಾಂಗವೆನಿಸುವ ಭಾವದಲ್ಲಿ ಅಳವಡಿಸಿಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅಂಗ ಪ್ರಾಣ ಮತ್ತು ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವಲಿಂಗ